ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೀರೆಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ತಂಬುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದನ್ನು ನೋಡೋಣ. ಒಂದು ಹೀರೆಕಾಯಿ ಆದರೆ ಸಾಕು. ಇದಕ್ಕೆ ಹೀರೆಕಾಯಿನ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಕುಕ್ಕರಿಗೆ ಹಾಕ್ಕೊಳ್ಳೋಣ. ನೀವು ಬೇಕು ಅಂದರೆ ಸಿಪ್ಪೆ ತೆಕ್ಕೋಬೋದು, ಇಲ್ಲನೂ ಸಿಪ್ಪೆನೂ ಸೇರಿಸಿ ಹಾಕ್ಬೋದು, ಅದು ನಿಮ್ಮ ಚಾಯ್ಸು. ನಾನು ಸಿಪ್ಪೆ ಸಮೇತ ಹಾಕಿ ಒಂದು ಗ್ಲಾಸ್ ಸ್ವಲ್ಪ ನೀರು ಹಾಕಿ, ಒಂದು ಕಾಫಿ ಗ್ಲಾಸಷ್ಟು ನೀರು ಹಾಕಿದ್ರೆ ಸಾಕು. ಯಾಕೆಂದರೆ ಹೀರೆಕಾಯಿ ನೀರು ಬಿಡುತ್ತೆ, ಹಾಗಾಗಿ ಒಂದು ಗ್ಲಾಸ್ ಹಾಕಿದ್ರೆ ಸಾಕು, ಕಾಫಿ ಗ್ಲಾಸಷ್ಟು. ಇವಾಗ ಇದಕ್ಕೆ ಉಪ್ಪು ಬೇಕಾದರೆ ಸೇರಿಸ್ಕೋಬೋದು. ಈಗಲೇ ಕುಕ್ಕರ್ನ ವಿಜಲ್ ಕೂಗೋಕ್ಕೆ ಬಿಡೋಣ. ಒಂದು ವಿಜಲ್ ಆದರೆ ಸಾಕು, ಹೀರೆಕಾಯಿ ಬೆಂದುಬಿಡುತ್ತೆ. ಯಾರಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇವಾಗ ಕುಕ್ಕರ್ ವಿಜಲ್ ಬರೋದ್ರೊಳಗೆ ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ತಂಬುಳಿಗೆ. ಅದಕ್ಕೆ ಹಸಿ ತೆಂಗಿನಕಾಯಿ ಒಂದು ಅರ್ಧ ಕಪ್ಪು, ಒಂದು ಟೇಬಲ್ ಸ್ಪೂನು ಜೀರಿಗೆ, ಚಿಟಿಕೆ ಅರಿಶಿನ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸ್ವಲ್ಪ ಕೊತ್ತಂಬರಿ, ಹುಳಿ ಬೇಕು ಅಂದರೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೋಬೋದು. ಒಂದು 4-5 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಇದು ಖಾರ ಇದೆ ಮೆಣಸಿನ್ಕಾಯಿ, ಆಗಿಂದ ಒಂದು 5 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಖಾರ ಮೆಣಸಿನ್ಕಾಯಿ ಎಷ್ಟು ಖಾರ ಇರುತ್ತೆ ಅದ್ರ ಮೇಲೆ ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಇವಾಗ ಹೀರೆಕಾಯಿ ವಿಜಲ್ ಕೂಗಿ ಬಿಟ್ಟಿದೆ. ಇವಾಗ ಹೀರೆಕಾಯಿನ ಜಾರಿಗೆ ಹಾಕೊಳ್ಳೋಣ. ಈ ನೀರನ್ನು ಲಾಸ್ಟಲ್ಲಿ ಹಾಕೋಕ್ಕೆ ಬರುತ್ತೆ. ಹೀರೆಕಾಯಿ ನೀರು ಜಾರಲ್ಲಿರೋದನ್ನೆಲ್ಲ ಇದು ಮಾಡಿ ಹಾಕೋಕ್ಕೆ, ಹಾಗಾಗಿ ನೀರನ್ನು ಹಾಗೆ ಬಿಟ್ಕೊಂಡು ಹೀರೆಕಾಯಿನಷ್ಟೇ ತೆಕ್ಕೋತಾ ಇದ್ದೀನಿ. ಹೀರೆಕಾಯಿನೆಲ್ಲ ತೆಕ್ಕೊಂಡು ಸಣ್ಣದಾಗಿ ಮಿಕ್ಸಿ ಮಾಡ್ಕೋಬೇಕು. ಫುಲ್ಲು ಸಣ್ಣಕ್ಕೆ ಮಿಕ್ಸಿ ಮಾಡ್ಕೋಬೇಕು. ಈಗ ಇದು ಮಿಕ್ಸಿ ಆಗಿದೆ. ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ಬೌಲಿಗೆ ಶಿಫ್ಟ್ ಆಯಿತು. ಇವಾಗ ಇದಕ್ಕೆ ಮೊಸರನ್ನು ಸ್ವಲ್ಪ ಇದು ಮಾಡಿ ಹಾಕಿದ್ದೀನಿ, ಕಲಕಿ ಹಾಕಿದ್ದೀನಿ. ಈಗ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊಸರು ಮತ್ತು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಒಗ್ಗರಣೆ ಮಾಡೋಣ. ಒಗ್ಗರಣೆಗೆ ಎಣ್ಣೆ, ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಒಣಮೆಣಸಿನ್ಕಾಯಿ, ಕರಿಬೇವು, ಇಂಗು ಬೇಕಾದರೆ ಹಾಕ್ಕೋಬೋದು. ಸಾಸಿವೆ ಸಿಡಿತ್ತು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಬರ್ತಿದ್ದಂಗೆ ಇದಕ್ಕೆ ಜೀರಿಗೆ ಹಾಕೋಣ. ಜೀರಿಗೆ ಆಯಿತು. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ, ಮತ್ತು ಲಾಸ್ಟಿಗೆ ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಒಗ್ಗರಣೆನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ತಂಬುಳಿ ರೆಡಿ ಆಗುತ್ತೆ. ಇದು ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಆಯಿತು. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಹೀರೆಕಾಯಿ ನೀರಿತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಇದಕ್ಕೆ ಶಿಫ್ಟ್ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ತಂಬುಳಿ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.